ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 1-12-2025ರಿಂದ 7-12-2025ವರೆಗೂ ನಡೆಯುವಂತಹ ಗ್ರಹಗಳ ಬದಲಾವಣೆ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಇನ್ನು ಗ್ರಹಗಳ ಚಲನೆ ಏನಾದರೂ ಇದೆ ಈ ವಾರದಲ್ಲಿ ಅಂತ ನೋಡೋದಾದರೆ, ಗುರು ಗ್ರಹವು ಕಟಕ ರಾಶಿಯಿಂದ ಇದೇ ವಾರದ 5ನೇ ತಾರೀಕು ಮಿಥುನ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದೆ. ಅದೇ ರೀತಿ 7ನೇ ತಾರೀಕು ಬುಧ ಗ್ರಹವು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸಂಚಾರವನ್ನು ಮಾಡ್ತಾ ಇದೆ. ಹಾಗಿದ್ರೆ ಬನ್ನಿ, ದ್ವಾದಶ ರಾಶಿಗಳ ಮೇಲೆ ಈ ವಾರದಲ್ಲಿ ಏನೆಲ್ಲ ಪರಿಣಾಮಗಳು ಬೀರ್ತಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಅಥವಾ ಲಗ್ನಾಧಿಪತಿ ಆಗಿರುವಂತಹ ಕುಜಗ್ರಹವು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ತನ್ನ ಸ್ವಂತ ಮನೆಯಲ್ಲೇ ಇರ್ಬೋದು ಕುಜಗ್ರಹ, ಆದರೆ ಗೊತ್ತಿಲ್ಲದೆ ಇರೋಂಥ ಕೆಲವೊಂದು ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯೋದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಅಥವಾ ನಿಮಗೆ ಅನಿರೀಕ್ಷಿತವಾದ ಧನಾಗಮ ಕೂಡ ಆಗ್ಬೋದು. ಆದರೆ ಎಷ್ಟೇ ಹಣಕಾಸು ಬಂದರೂ ಕೂಡ ಅಟ್ ದ ಪಾಯಿಂಟ್ ಆಫ್ ದ ಟೈಮ್ ನಿಮಗೆ ಆ ಹಣ ಕೂಡ ಹಾಗೆ ವ್ಯಯ ಕೂಡ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಬೇಡದೇ ಇರೋದಕ್ಕೆಲ್ಲ ನೀವು ಹಣವನ್ನು ಖರ್ಚು ಮಾಡ್ತಾ ಹೋದರೆ ನಿಮಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ, ಯಾಕೆಂದರೆ ನಿಮ್ಮ 12ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ಈ ರೀತಿ ಆಗೋದ್ರಿಂದ ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಅತಿಯಾದ ಖರ್ಚು ಮಾಡೋದ್ರಿಂದ ಬರ್ತಾ ಇರೋಂಥ ಹಣಕ್ಕೆ ನೀವಾಗಲೇ ಪ್ಲ್ಯಾನ್ ಮಾಡ್ಕೊತೀರಾ. ಯಾವುದೋ ಹಣದ ಮೂಲ ಬರ್ತಾ ಇದೆ ಅಂದರೆ ಇವಾಗಲೇ ನಿಮ್ಮ ಹತ್ರ ಪ್ಲ್ಯಾನಿಂಗ್ಸ್ ರೆಡಿ ಇರುತ್ತೆ. ಹಣ ಬರ್ತಿದ್ದಂಗೆ ಇನ್ನೂ ನಿಮ್ಮ ಕೈಗೆ ಸೇರ್ತಿದ್ದಂಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನಿಂಗ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಉಳಿತಾಯ ಮಾಡೋದ್ರಿಂದ ಸ್ವಲ್ಪನಾದರೂ ನಿಮಗೆ ಹಣಕಾಸಿನ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಯಿಂದ ಈಚೆ ಬರ್ಬೋದು. ಇನ್ನು ರಾಹುವಿನ ಸ್ಥಾನದಿಂದ ನಿಮಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬರೋದಾಗಿರ್ಬೋದು, ಕೆಲಸದಲ್ಲಿ ಒಂದು ಒಳ್ಳೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಗೆ ಅಲ್ಲೇನಾದರೂ ಮೊದಲೇ ಸಮಸ್ಯೆಗಳೇನಾದ್ರು ಇತ್ತು ಅಂದರೆ ಅದೆಲ್ಲ ಪರಿಹಾರ ಆಗಿ ಅದರಿಂದ ನೀವು ಒಂದು ಒಳ್ಳೆ ಲಾಭನ ನೋಡುವಂಥ ಒಂದು ಟೈಮು ರಾಹುವಿಂದ ನಿಮಗೆ ಸಿಗುತ್ತೆ. ಹಾಗೆ ಇನ್ನು ಬುಧನ ಸಂಚಾರದಿಂದ, ಬುಧ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜನ್ನು ಒಳ್ಳೆದಾಗಿ ಕ್ರಿಯೇಟ್ ಆಗುತ್ತೆ. ಆದರೆ 5ನೇ ಮನೆಯ ಕೇತುವಿನ ಒಂದು ಸಂಚಾರದಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಒಂಚೂರು ಭಿನ್ನಾಭಿಪ್ರಾಯಗಳು ಬರುವಂಥದ್ದಾಗಿರ್ಬೋದು, ನಾನೇ ಮೇಲು ನೀನೇ ಮೇಲು ಅಂತ ಮಾತಾಡೋದಾಗಿರ್ಬೋದು, ಈ ರೀತಿ ಸ್ವಲ್ಪ ಕಲಹಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಎಲ್ಲನೂ ನಿಂತಿರುತ್ತೆ. ನೀವೆಷ್ಟು ಸಾಫ್ಟಾಗಿ ಮಾತಾಡ್ತಿರೋ ಅಷ್ಟು ಬರೋ ಸಮಸ್ಯೆಗಳನ್ನ ನೀವು ತಡಿಬೋದು. ಇನ್ನು ಯಾರೆಲ್ಲ ಪ್ರೇಮಿಗಳಿರ್ತೀರಾ, ಮೇಷರಾಶಿಯ ಪ್ರೇಮಿಗಳಿರ್ತೀರಾ, ಅವ್ರ ಮಧ್ಯದಲ್ಲೂ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಏನೋ ಸ್ವಲ್ಪ ಅನುಮಾನಗಳು ಬರುವಂಥದ್ದು, ಸ್ವಲ್ಪ ಕಿರಿಕಿರಿಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಎಲ್ಲನೂ ಕುಲಂಕುಷವಾಗಿ ಕೂತ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಮಾತಾಡೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಗುರುಗ್ರಹದ ಸಂಚಾರದಿಂದ ನೋಡಿ, ಇವಾಗ ಇಷ್ಟು ದಿವಸಗಳ ಕಾಲ 4ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರ ಇತ್ತು, ಈಗ ನಿಮಗೆ 3ನೇ ಮನೆಗೆ ಸಂಚಾರನ ಬೆಳೆಸ್ತಾ ಇದೆ. ಸೊ ನಿಮಗೆ ಎರಡರಿಂದನೂ ಕೂಡ ಉಪಯೋಗನೇ ಆಗ್ತಾ ಇದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೆನ್ನಾಗಿತ್ತು, ನಿಮ್ಮ ಪ್ರಾಪರ್ಟೀಸ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಸಾಲ್ವ್ ಆಗಿತ್ತು. ಹಾಗೆ ನಿಮಗೆ 3ನೇ ಮನೆಗೆ ಸಂಚಾರ ಬೆಳೆಸ್ತಾ ಇರೋದ್ರಿಂದ ಯಾರೆಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದೀರಾ, ಅಥವಾ ಜನಗಳ ಮಧ್ಯದಲ್ಲಿ ಒಂದು ನಾಯಕತ್ವದ ಒಂದು ರೀತಿಯಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗುರುವಿನ ಒಂದು ಸಂಚಾರದಿಂದ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಹಾಗೆ ನಿಮಗೇನಾದರೂ ಆರೋಗ್ಯ ತೊಂದರೆ ಇದೆಯಾ ಅಂತ ನೋಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಆದರೆ ಸ್ವಲ್ಪ ಮಾನಸಿಕವಾದ ಒತ್ತಡಗಳು, ಏನಕ್ಕೆ ಅಂತಂದರೆ ಸ್ಟ್ರೆಸ್ಸು, ಕೆಲಸದಲ್ಲಿ ತುಂಬ ನೀವು ಎಫರ್ಟ್ ಹಾಕಿ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ಫುಲ್ ಜೀವನ ಇರೋದ್ರಿಂದ ಒಂಚೂರು ಮಾನಸಿಕವಾದ ಒಂದು ಒತ್ತಡ ಇರುತ್ತೆ. ಆದರೆ ಖರ್ಚು ಜಾಸ್ತಿ ಇರುತ್ತೆ, ಅದ್ರ ಕಡೆ ಗಮನ ತಗೊಳ್ಳಿ. ನೀವೇನೋ ಒಂದು ಬಜೆಟ್ ಹಾಕ್ಕೊಂಡು ಖರ್ಚು ಮಾಡ್ತೀನಿ ಅಂತ ಹೋಗಿರ್ತೀರ, ಅದು ಡಬಲ್ ತ್ರಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಅಂತಂದರೆ ನಿಮಗೆ ಶುಕ್ರನು ಕೂಡ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಅಥವಾ ಗೌರ್ಮೆಂಟ್ ರಿಲೇಟೆಡ್ ಏನಾದ್ರು ವರ್ಕ್ ಮಾಡ್ಕೊತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಕೆಲಸಗಳನ್ನ ಸ್ವಲ್ಪ ಬೇಗ ಮುಗಿಸ್ಬೇಕು. ಅಥವಾ ಇಲೀಗಲಾಗಿ ಏನಾದರೂ ಹಣ ಯಾರ ಹತ್ರ ತೊಗೊತಾ ಇದ್ದೀರಾ ಅಂದರೆ ಅದು ಸಿಗಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡೋದ್ರಿಂದ ನೆಗೆಟಿವಿಟಿಯಿಂದ ಈಚೆ ಬರ್ಬೋದು. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಈ ವಾರದಲ್ಲಿ ಸ್ವಲ್ಪ ನೀವು ಎಷ್ಟು ಎಫರ್ಟ್ ಹಾಕಿ ಓದ್ತೀರೋ ಅಂಥ ಒಳ್ಳೆ ಮಾರ್ಕ್ಸ್ನ ನೀವು ತೊಗೊಬೋದು. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಈ ವಾರದಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ಗುರುಗ್ರಹದ ಸಂಚಾರ ತುಂಬ ಚೆನ್ನಾಗಿರೋದ್ರಿಂದ ಗುರುವಿನ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಕಡಲೆಕಾಳಲ್ಲಿ ಮಾಡಿರೋಂಥ ಖಾದ್ಯಗಳನ್ನ ತಿನ್ನುವಂಥದ್ದಾಗಿರ್ಬೋದು, ಅಥವಾ ಪ್ರತಿದಿನ ಹೊರಗಡೆ ಹೋಗಬೇಕಾದ್ರೆ ಹಳದಿ ಬಣ್ಣದ ಚಂದನ ಅಂದರೆ ನೀವು ಅರ್ಶಿಣದಲ್ಲಿ ಕಲಿಸಿರೋಂಥ ಒಂದು ಚಂದನನ ಹಣೆಗೆ ಇಟ್ಕೊಂಡು ಹೋಗೋದು, ಇದರಿಂದ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಹಾಗೆ ರಾಹುನು ನಿಮಗೆ ಒಂದೊಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ದುರ್ಗಾದೇವಿಯ ಆರಾಧನೆ ಮಾಡೋದು, ಪ್ರತಿದಿನ
ಪ್ರತಿದಿನ ದುರ್ಗಾ ಸಪ್ತಶತಿ ಕೇಳಿ, ಅಥವಾ ಯಾವುದಾದ್ರೂ ವಾರಕ್ಕೆ ಒಂದು ಸತಿನಾದ್ರು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಶನೈಶ್ವರನ ಒಂದು ಸ್ಥಾನಮಾನದಿಂದ ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು, ಹೊರದೇಶಗಳಿಗೆ ಹೋಗಬೇಕು ಅನ್ನೋರಿಗೆಲ್ಲ ಒಂದು ಒಳ್ಳೆಯ ಒಂದು ಅವಕಾಶ ಸಿಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 12ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ. ಸೊ ಹಾಗಾಗಿ ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ, ನೀವು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಹೋಗಿನೋ, ಅಥವಾ ನಿಮಗೆ ಗೊತ್ತಿರೋ ಯಾರಾದರೂ ತುಂಬ ಬಡತನದಲ್ಲಿ ಇರೋವಂಥ ಒಂದು ವಯಸ್ಸಾದಂಥ ವ್ಯಕ್ತಿಗಳಿಗೆ ಚಪ್ಪಲಿ ಕೊಡಿಸೋದಾಗಿರ್ಬೋದು, ಅಥವಾ ಸ್ವೆಟರ್ ಕೊಡೋದು, ಕಂಬಳಿ ಕೊಡೋದು, ಇದನ್ನು ಮಾಡೋದ್ರಿಂದ ಶನೈಶ್ವರನ ಒಂದು ದೃಷ್ಟಿಯಿಂದ ಸ್ವಲ್ಪ ನೀವು ತೊಂದರೆಯಿಂದ ನೀವು ಸ್ವಲ್ಪ ಪರಿಹಾರ ಮಾಡ್ಕೋಬೋದು. ಇನ್ನು ನಿಮ್ಮ ರಾಶಾಧಿಪತಿ ಆಗಿರುವಂಥ ಕುಜ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪ್ರತಿದಿನ ನೀವು ಆಂಜನೇಯನ ಸ್ತೋತ್ರ ಪಠನೆ ಮಾಡುವಂಥದ್ದು, ಅಥವಾ ಹನುಮಾನ್ ಚಾಲಿಸ ಕೇಳೋದ್ರಿಂದನೂ ಕೂಡ ಆಗೋ ನೆಗೆಟಿವಿಟಿನ ಈ ವಾರದಲ್ಲಿ ನೀವು ತಪ್ಪಿಸ್ಕೊಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, 7ನೇ ಮನೇಲಿ ಕೂತ್ಕೊಂಡು ತನ್ನ ಮನೆನ ತಾನೇ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲೂ ಕೂಡ ಒಂದು ಖುಷಿಯ ವಾತಾವರಣ ಅಂತ ಹೇಳ್ಬೋದು. ಇಬ್ಬರಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದಾಗಿರ್ಬೋದು. ಮತ್ತು ನಿಮಗೂ ಕೂಡ ಒಂಚೂರು ಲ್ಯಾವಿಶ್ ಆಗಿ ಜೀವನ ಮಾಡಬೇಕು ಅನ್ನೋದು, ಅಥವಾ ಏನೋ ಹೊಸ ಹೊಸ ಡ್ರೆಸ್ಗಳನ್ನ ತೊಗೊಳೋದು, ಈ ರೀತಿಯಾದ ಒಂದು ಬದಲಾವಣೆಗಳು ನಿಮ್ಮಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನು ನಿಮ್ಮ ಬುಧ ಗ್ರಹ ನಿಮ್ಮ 6ನೇ ಮನೆಯಲ್ಲಿ, ಅಂದರೆ ನಿಮ್ಮ 2ನೇ ಮನೆ ಅಧಿಪತಿ ಆಗಿರೋ ಧನಾಧಿಪತಿ ಆಗಿರುವಂತಹ ಬುಧ ಗ್ರಹವು ಕೂಡ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂಚೂರು ಏನಾದರೂ ಕ್ರೆಡಿಟ್ಸ್ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಶತ್ರುಗಳ ಕಾಟ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ನೀವೇನಾದ್ರು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ಅದು ಆಗೋವಂಥ ಕೆಲಸ, ಅಂದರೆ ನಿಮಗೆ ಲೋನ್ ಬೇಕು ಅಂತ ಏನೋ ಪ್ರಯತ್ನ ಪಟ್ಟಿರ್ತಿದ್ರೆ ಅದು ಸಿಗೋವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸೊ ಅದೆಲ್ಲ ಒಂದು ಖುಷಿಯಾದ ವಾತಾವರಣನೇ ಆಗಿರುತ್ತೆ. ಆದರೆ ಸ್ವಲ್ಪ ನಿಮಗೆ ನರಕ್ಕೆ ಸಂಬಂಧಪಟ್ಟಿರುವಂಥ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನಿಮಗೆ ನರಕ್ಕೆ ಸಂಬಂಧಪಟ್ಟಿರುವಂಥ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಸ್ವಲ್ಪ ಬ್ಲಾಕೇಜಸ್ ಆಗುವಂಥದ್ದು, ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಏನಾದರೂ ಶುರುವಿನಲ್ಲೇ ಅದನ್ನು ತೋರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಬೋದು. ಹಾಗೆ ನಿಮಗೆ ನೋಡಿ, ಇಷ್ಟು ದಿವಸ 3ನೇ ಮನೆಯಲ್ಲಿ ಗುರುವಿನ ಸಂಚಾರ ಇತ್ತು, ಈಗ 2ನೇ ಮನೆಗೆ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಹಣಕಾಸಿನಲ್ಲಿ ಮತ್ತೆ ನಿಮಗೆ ಅಭಿವೃದ್ಧಿ ಆಗುವಂಥದ್ದು. ಹಾಗೆ ಯಾರಿಗೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವ್ರಿಗೆಲ್ಲ ಕಂಕಣ ಬಲ ಒಂದು ಕೂಡಿ ಬರುವಂಥ ಟೈಮ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಹಾಗೆ ಇನ್ನು ರಾಹುವಿನ ಸಂಚಾರದಿಂದನೂ ಕೂಡ ನಿಮಗೆ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ಅದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು. ಇನ್ನು ಶನೀಶ್ವರನ ಒಂದು ಸಂಚಾರದಿಂದನೂ ಕೂಡ ಶನಿಯ ಒಂದು ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. 11ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಒಂದು ಅದೃಷ್ಟಕರ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗುತ್ತೆ. ಇಷ್ಟು ದಿವಸ ನೀವು ಏನೇನು ಕಷ್ಟಪಟ್ಟಿದ್ರಿ ಅದೆಲ್ಲದಕ್ಕೂ ಕೂಡ ಒಂದು ನಾಂದಿ ಆಡುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಇವಾಗ ನೀವು ಹಣಕಾಸನ್ನ ಉಳಿತಾಯ ಮಾಡುವಂಥ ಸಮಯ, ಹಣಕಾಸು ಚೆನ್ನಾಗಿ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಅದನ್ನು ನೀವು ಸದುಪಯೋಗ ಪಡ್ಕೋಬೇಕು. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದರೆ, ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳಾಗೋದು, ತಲೆನೋವು ಬರುವಂಥದ್ದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ ನಿಮಗೆ. ಹಾಗೆ ಸೂರ್ಯನ ಒಂದು ನೇರ ದೃಷ್ಟಿ 7ನೇ ಮನೆಯಿಂದಲೇ ಇರೋದ್ರಿಂದ ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾರೆಲ್ಲ ಗೌರ್ಮೆಂಟ್ ಕೆಲಸಗಳು ಮಾಡ್ಕೊಬೇಕು, ಸರ್ಕಾರದಿಂದ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳೇನಾದ್ರು ಆಗಬೇಕು ಅಂದರೆ ಆ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಆಗುತ್ತೆ. ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ವೃಷಭ ರಾಶಿಯವರಿಗೆ ಈ ವಾರ ಒಂದು ಒಳ್ಳೆ ವಾರ ಅಂತಲೇ ಹೇಳ್ಬೋದು. ಆದರೆ ಕುಜ ಮತ್ತು ಸೂರ್ಯ ಮತ್ತು ಶುಕ್ರನ ಒಂದು ಕಾಂಬಿನೇಷನ್ ನಿಮಗೆ 7ನೇ ಮನೆಯಲ್ಲೇ ಸಂಚಾರ ನಡೀತಿದೆ. ಅವರ ಅಷ್ಟು ಗ್ರಹಗಳ ಒಂದು ದೃಷ್ಟಿ ಕೂಡ ನಿಮ್ಮ ಮೇಲೆ ಬೀರ್ತಿದೆ ಅಂತ ಹೇಳ್ಬೋದು. ಇನ್ನು ಬುಧನೂ ಕೂಡ ಚೇಂಜ್ ಆಗ್ತಾನೆ. ಸೊ ಬುಧ ಗ್ರಹನೂ ಸೇರಿಕೊಂಡು ಒಂದು 4 ಗ್ರಹಗಳ ಒಂದು ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ 70-80% ಅಷ್ಟು ಒಳ್ಳೆಯದೇ ಆಗ್ತಾ ಇದೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಪರಿಹಾರವಾಗಿ ಮೊದಲನೇದಾಗಿ ಗುರುಗ್ರಹ ನಿಮಗೆ ತುಂಬ ಚೆನ್ನಾಗಿರೋ ಪ್ಲೇಸ್ಮೆಂಟಲ್ಲಿ ಇರೋದ್ರಿಂದ ಗುರುವಿನ ಆರಾಧನೆ ಮಾಡೋದು, ಕಡಲೆಕಾಳಿನ ಖಾದ್ಯ ಮಾಡ್ಕೊಂಡು ತಿನ್ನುವಂಥದ್ದಾಗಿರ್ಬೋದು, ಇದನ್ನು ಮಾಡೋದ್ರಿಂದ ಗುರುವಿನ ಆಶೀರ್ವಾದ ಸಿಗುತ್ತೆ. ಹಾಗೆ ರಾಹುವಿನ ಆಶೀರ್ವಾದಕ್ಕೋಸ್ಕರ ದುರ್ಗಾದೇವಿಯ ಒಂದು ಸ್ತೋತ್ರಗಳನ್ನ ಪಠನೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು. ಇನ್ನು ಶನೇಶ್ವರನ ಆಶೀರ್ವಾದಕ್ಕೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ವಾರದಲ್ಲಿ ಒಂದು ಶನಿವಾರದ ದಿವಸ ಸಾಯಂಕಾಲದ ಮೇಲೆ 5 ಗಂಟೆ ನಂತರ ನಿಮ್ಮ ಕೈಲಿ ಆಗಿದ್ದು ಅಕ್ಕಿನೋ ಬೇಳೆನೋ ಏನೋ ಅವಶ್ಯಕತೆ ಇರೋರಿಗೆ ನೀವು ತೊಗೊಂಡೋಗಿ ಕೊಡುವಂಥದ್ದಾಗಿರ್ಬೋದು. ಇದನ್ನು ಮಾಡೋದ್ರಿಂದ ಅವರ ಅನುಗ್ರಹ ನಿಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ, ಸೂರ್ಯ ಗ್ರಹದ ಆರಾಧನೆ ಮಾಡುವಂಥದ್ದು, ಇನ್ನು ಬುಧ ಗ್ರಹದ ಆರಾಧನೆ ಮಾಡೋದು, ಕುಜ ಗ್ರಹದ ಆರಾಧನೆ, ಎಲ್ಲ ಗ್ರಹಗಳು ಕೂಡ ನಿಮಗೆ ಒಂದು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ಎಲ್ಲ ಗ್ರಹಗಳ ಒಂದು ಆಶೀರ್ವಾದ ಸಿಗ್ತಾ ಇರೋದ್ರಿಂದ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭವಾದ ವಾರ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ಗುರು ಇಷ್ಟು ದಿವಸಗಳ ಕಾಲ ನಿಮ್ಮ ಧನಸ್ಥಾನದಲ್ಲಿದ್ದು ಈಗ ನಿಮ್ಮ ಲಗ್ನಕ್ಕೆ ಬರ್ತಾ ಇದ್ದಾನೆ, ಅಂದರೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಯಾರಿಗೆಲ್ಲ ಮದುವೆ ವಿಳಂಬ
ನೋವಾಗ್ತಿತ್ತು, ಕಂಕಣ ಬಲ ಕೂಡ ಬರುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಏನು ದುಃಖಗಳು ಜಾಸ್ತಿ ಆಗೋದಂದರೆ ಜನ್ಮಗುರು ನರೋ ದುಃಖಂ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಏನೋ ಒಂದು ದುಃಖಗಳು ಕಾಡುವಂಥದ್ದು ಅಥವಾ ಕೆಲಸಗಳಲ್ಲಿ ಸ್ವಲ್ಪ ತಡೆ ಆಗುವಂಥದ್ದು, ನೀವೇನೇ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಷ್ಟು ದಿವಸ ಎಷ್ಟು ಸರಾಗವಾಗಿ ನಿಮಗೆ ಕೆಲಸಗಳಾಗ್ತಾ ಇತ್ತು ಅದರಲ್ಲಿ ಒಂದು ಸ್ವಲ್ಪ ತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಗುರುವಿನ ಸಂಚಾರದ ನಂತರ ನಿಮಗೆ ಸ್ವಲ್ಪ ಅದರಲ್ಲಿ ಶುಭ ಫಲನ ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ಇನ್ನು ರಾಹುವಿನ ಪ್ರಭಾವದಿಂದ ಸ್ವಲ್ಪ ನಿಮಗೆ ಅನಾರೋಗ್ಯ ಪರಿಸ್ಥಿತಿ ಬರ್ಬೋದು, ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದಾಗಿರ್ಬೋದು, ಹಣ ಬರೋದು ಹೋಗೋದು, ಅಥವಾ ಏನೇ ಒಂದು ನಿಮಗೆ ಅಂದ್ಕೊಂಡಿರಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋವಂಥದ್ದು ಕೆಲವೊಂದು ನಿಮ್ಮ ಜೀವನದಲ್ಲಿ ನಡೀಬೋದು. ಹಾಗೆ ಒಂದು ಶನಿಯ ಸಂಚಾರದಿಂದ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಕೂಡ ಒಂದು ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಒಂದು ಒಳ್ಳೆ ಸ್ಟಾರ್ಟಪ್ ಅಂತ ಹೇಳ್ಬೋದು. ಏನು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಅದಕ್ಕೆ ಒಂದು ಸಾಥ್ ಕೊಡುವಂಥ ಟೈಮ್ ಅಂತ ಹೇಳ್ಬೋದು. ಮತ್ತು ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಕೂಡ ನಿಮಗಾಗ್ತಿದೆ, ಒಳ್ಳೊಳ್ಳೆ ಐಡಿಯಾಗಳು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು 6ನೇ ಮನೆಯಲ್ಲಿ ನಿಮಗೆ ಬಹಳಷ್ಟು ಗ್ರಹಗಳ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಸವಾಲುಗಳು ಎದುರಾಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಇನ್ನು ಆದರೆ ನಿಮಗೆ ಗೆಲುವಂತೂ ಖಂಡಿತ ನಿಮಗೆ ಆಗಿರುತ್ತೆ, ಅಂದರೆ ಸವಾಲುಗಳು ಜಾಸ್ತಿ ಆಗುತ್ತೆ, ಸವಾಲುಗಳ ಮೇಲೂ ಕೂಡ ನಿಮಗೆ ಜಯಿಸ್ಕೊತೀರಾ ಅಂತ ಹೇಳ್ಬೋದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ, ಅಂದರೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದಾಗಿರ್ಬೋದು, ತಲೆನೋವು ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಮೊದಲೇ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ನೀವು ಕೇರ್ನ ತೊಗೊಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣ ಪರಿಶ್ರಮದಿಂದ ಅವ್ರಿಗೆ ಯಶಸ್ಸು ಸಿಗುತ್ತೆ. ಹೆಂಗಿದ್ರು ನಡೆದೋಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಎಫರ್ಟ್ಫುಲ್ಲಾಗಿ ನೀವು ಕೆಲಸ ಮಾಡಬೇಕಾಗಿ ಬರುತ್ತೆ. ಸೊ ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ, ಕುಟುಂಬದ ವಾತಾವರಣ ಹೇಗಿರುತ್ತೆ ಅಂತ ನೋಡೋದಾದರೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅವರಿಗೆಲ್ಲ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಏನೇ ಒಂದು ನೀವು ಕೆಲಸ ಮಾಡ್ತಾಯಿದ್ರು ಕೂಡ ಸ್ವಲ್ಪ ಬೇಗ ನೀವು ಜನಗಳ ಜೊತೆಲಿ ಬೆರೆಯುವಂಥದ್ದಾಗಿರ್ಬೋದು, ಜನಗಳು ನಿಮ್ಮನ್ನು ಗುರುತಿಸೋಂಥ ಒಂದು ಟೈಮ್ ಅಂತ ಹೇಳ್ಬೋದು. ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಈ ವಾರದಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಬುಧ ಗ್ರಹಕ್ಕೋಸ್ಕರ ನೀವು ವಿಷ್ಣು ಸಹಸ್ರನಾಮನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಅದನ್ನು ಕೇಳೋದ್ರಿಂದಲೂ ಕೂಡ ನಿಮಗೆ ಒಂದು ಉತ್ತಮ ಫಲ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲ ಗ್ರಹಗಳು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಸರಿ ನೀವು ಧನ್ವಂತರಿ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದಾಗಿರ್ಬೋದು, ಅಥವಾ ತುಳಸಿನ ಅರ್ಪಿಸ್ಬಿಟ್ಟು ಬರೋದ್ರಿಂದನೂ ಕೂಡ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಹಾಗೆ ರಾಹುವಿನ ಒಂದು ಒಳ್ಳೆ ಪರಿಣಾಮ ನಿಮಗೆ ಬೇಕಾಗಿರೋದ್ರಿಂದ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಮತ್ತು ಶನಿಯ ಒಂದು ಒಳ್ಳೆಯ ದೃಷ್ಟಿಗೋಸ್ಕರ ನೀವು ನಿಮ್ಮ ಕೈಲಿ ಸಾಧ್ಯ ಆದಂಥದ್ದು ಬಡವ್ರ ಬಗ್ಗರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದ್ರಿಂದ ಈ ವಾರದಲ್ಲಿ ನಿಮಗೆ ನೆಗೆಟಿವಿಟಿನ ಸ್ವಲ್ಪನಾದರೂ ನೀವು ತಪ್ಪಿಸ್ಕೊಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ಇಷ್ಟು ದಿನಗಳ ಕಾಲ ನಿಮ್ಮ ಲಗ್ನದಲ್ಲೇ ಇದ್ದಂತಹ ಗುರುಗ್ರಹವು 12ನೇ ಮನೆಗೆ ತನ್ನ ಸಂಚಾರನ ಬೆಳೆಸಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಕೆಲವೊಂದು ಅನಿರೀಕ್ಷಿತವಾದ ಖರ್ಚುಗಳು ಎದುರಾಗುವಂಥದ್ದು, ಅಥವಾ ಏನಾದರೂ ನೀವು ಜಾಸ್ತಿ ಖರ್ಚನ್ನ ನೀವೇ ಮಾಡುವಂಥ ಒಂದು ಘಟನೆಗಳು ನಡೆಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಿಡಿತದಲ್ಲಿರೋದು ಒಳ್ಳೆಯದು. ಯಾಕೆ ಅಂತಂದರೆ, ನೋಡಿ, ನಿಮಗೆ 2ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಕೆಲಸದಲ್ಲಿ ಅಥವಾ ಹಣಕಾಸು ಬರ್ತಾ ಇರೋದ್ರಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ನೀವೇನೋ ಮಾತಾಡೋಕ್ಕೋಗಿ ಅವರೇನೋ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಅದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಅಥವಾ ನೀವೇನೇ ಏನೋ ಒಂಟಿಯಾಗಿ ಜೀವನ ಮಾಡೋಣಪ್ಪ, ನಾನು ಒಬ್ಬನೇ ಸಪ್ರೇಟಾಗಿರೋಣ ಅನ್ನೋದು, ಅಥವಾ ಸ್ವಲ್ಪ ಏನೇ ಇಲ್ಲದೆ ಹೋದರೂ ಕೋಲ್ಡ್ ವಾರ್ ಥರ ಆಗಿ ಸ್ವಲ್ಪ ಡಿಟ್ಯಾಚಾಗಿ ಜೀವನ ಮಾಡುವಂಥ ಒಂದು ಸನ್ನಿವೇಶ ಆಲ್ರೆಡಿ ನಿಮಗೆ ನಡೀತಾ ಇದೆ. ಸೊ ಇನ್ನು ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಿದೆ ಅಂತ ಗೊತ್ತಿದ್ದು ಕೂಡ ಖರ್ಚುಗಳನ್ನ ಜಾಸ್ತಿ ಮಾಡೋದ್ರಿಂದ ಮುಂದಕ್ಕೆ ಅದರಿಂದ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಇನ್ನು ಯಾರೆಲ್ಲ ಹೊರದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಹೋಗ್ತಿದ್ದೀರಾ ಅಂದರೆ ಅವರಿಗೆಲ್ಲ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಪರಿಶ್ರಮ ಹಾಕಿ ತದನಂತರ ಅವ್ರು ಒಳ್ಳೆ ಮಾರ್ಕ್ಸ್ನ ತೊಗೊತಾರೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ಏನಾದರೂ ಮೊದಲೇ ಕಾಯಿಲೆಗಳಿತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಆಗಿಂದಾಗೆ ತೋರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಒಂದು ಶನಿಯ ಸಂಚಾರದಿಂದ ನಿಮ್ಮ ಕೆಲಸಗಳಲ್ಲಿ ಕೆಲವೊಂದು ಅದೃಷ್ಟಕರವಾದ ಒಂದು ಅವಕಾಶಗಳು ಸಿಗುವಂಥದ್ದಾಗಿರ್ಬೋದು, ಒಂದು ಒಳ್ಳೊಳ್ಳೆ ವ್ಯವಸ್ಥೆಗಳಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಂದರೆ ಒಂದೇ ಸತಿಗೆ ದಿಢೀರಂತ ನನಗೆಲ್ಲ ಬಂದ್ಬಿಡುತ್ತಾ ಅಂದರೆ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಸ್ಲೋ ಆಗಿ ನಿಮಗೆ ಗ್ರೋತ್ ಆಗುವಂಥ
ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲವು ವ್ಯವಹಾರಗಳೇನಾದರೂ ತುಂಬ ದಿವಸದಿಂದ ನಿಂತಿತ್ತು ಅಂದರೆ ಅದೆಲ್ಲ ಸರಾಗವಾಗಿ ನಡೆಯುವಂಥ ಒಂದು ಟೈಮ್ ಆಗಿರುತ್ತೆ. ಹಾಗೆ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವರ್ಕ್ಗಳನ್ನ ಮಾಡಿಸ್ಕೊಬೇಕು ಅಂತಿದ್ರೆ ಅಥವಾ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ಸ್ವಲ್ಪ ಪ್ರಮೋಷನ್ ಸಿಗುವಂಥದ್ದಾಗಿರ್ಬೋದು ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಪ್ರಶಂಸೆ ಸಿಗುವಂಥ ಒಂದು ಸನ್ನಿವೇಶ ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ಆರೋಗ್ಯದ ವಿಷಯದಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ, ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಆಗಲೇ ನಾನು ಕುಟುಂಬದ ಬಗ್ಗೆನೂ ಮಾತಾಡಿದ್ದೀನಿ. ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳಿರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬಂದರೂ ಕೂಡ ಅದಾಗಿಂದಾಗಲೇ ಕೂಡ ನೀವು ಸರಿ ಮಾಡ್ಕೊಂಡ್ಬಿಡ್ತೀರ. ಇನ್ನು ಪರಿಹಾರ ಏನು ಮಾಡ್ಕೊಬೇಕು ಅಂತ ನೋಡೋಕ್ಕೋದ್ರೆ ಈ ವಾರದಲ್ಲಿ ನೀವು ಈಶ್ವರನಿಗೆ ಒಂದು ಅಭಿಷೇಕ ಕೊಡಬೇಕಾಗಿ ಬರುತ್ತೆ. ಅಭಿಷೇಕ ಅದರಲ್ಲೂ ಕೂಡ ನೀವು ಏನು ಹಾಲಿನ ಅಭಿಷೇಕ ಕೊಡುವಂಥದ್ದು ಅಥವಾ ಬಿಲ್ವ ಪತ್ರೆ ಕೊಡೋದ್ರಿಂದ ಈ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಅತ್ಯಂತ ಶುಭವನ್ನು ನೀವು ನೋಡ್ಬೋದು. ಇನ್ನು ಈ ವಾರದ ಸಿಂಹರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮಗೆ ಇಷ್ಟು ದಿನಗಳ ಕಾಲ ಸ್ವಲ್ಪ ಏನು ಕೆಲಸದಲ್ಲಿ ಹಿನ್ನಡೆ ಆಗಿತ್ತು, ಸ್ವಲ್ಪ ವ್ಯವಹಾರದಲ್ಲಿ ಹಿನ್ನಡೆ ಆಗಿತ್ತು, ಏನೋ ಒಂದು ಖರ್ಚು ಜಾಸ್ತಿ ಆಗುವಂಥದ್ದು ಇದೆಲ್ಲ ಆಗ್ತಾಯಿತ್ತು. ಆದರೆ ಈಗ ಗುರುವಿನ ಸಂಚಾರದ ನಂತರ ಒಂದು ಅದೃಷ್ಟಕರವಾದ ಒಂದು ಬದಲಾವಣೆ ನಿಮಗಾಗುತ್ತೆ. ಏನೆಲ್ಲ ದುಡ್ಡುಗಳು ಸ್ಟಕ್ ಆಗಿತ್ತು ಅದೆಲ್ಲ ಒಂದು ಬರೋವಂಥ ಒಂದು ಟೈಮ್ ಆಗಿರುತ್ತೆ. ಯಾವುದೆಲ್ಲ ಕೆಲಸಗಳಲ್ಲಿ ಸ್ವಲ್ಪ ತಡೆಗಳಾಗಿತ್ತು ಅದೆಲ್ಲ ಸರಾಗವಾಗಿ ನಿಮಗೆ ಸುಲಭವಾಗಿ ಅದೆಲ್ಲನೂ ಕೂಡ ನಿಮಗೆ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗುರುವಿನಿಂದ ನಿಮಗೆ ಒಂದು ಒಳ್ಳೆ ಅದೃಷ್ಟಕರವಾದ ದಿನಗಳು ಇನ್ನು ಮುಂದಕ್ಕೆ ನಿಮಗೆ ಶುರುವಾಗುತ್ತೆ. ಸೊ ಅದೊಂದು ತುಂಬ ಖುಷಿ ಪಡುವಂಥ ಒಂದು ಸನ್ನಿವೇಶ ಅಲ್ವಾ. ಹಾಗೆ ನಿಮ್ಮ ಲಗ್ನದಲ್ಲೇ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಅಥವಾ ಬಾಯಲ್ಲಿ ಉಳ್ಕಲಾಗುವಂಥದ್ದು ಅಥವಾ ಬಾಯಲ್ಲಿ ಏನಾದರೂ ಹುಣ್ಣಾಗುವಂಥ ಒಂದು ಸಂದರ್ಭಗಳು ಬರಬಹುದು. ಸೊ ಹಾಗಾಗಿ ಆ ಥರದ್ದು ಏನಾದರೂ ಕಂಡು ಬಂತು ಅಂದರೆ ನೀವು ಆದಷ್ಟು ಬೇಗ ಅದನ್ನು ನೆಗೆಟಿವಿಟಿನ ನೀವು ಪಾರು ಮಾಡ್ಕೋಬೇಕು. ಅಂದರೆ ಡಾಕ್ಟ್ರುಗಳಿಗೆ ತೋರಿಸ್ಕೊಂಡು ಅದನ್ನು ನೀವು ಪಾರು ಮಾಡ್ಕೋಬೋದು. ಇನ್ನು ಮನೆಯಲ್ಲಿ ನಿಮಗೆ 4ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರೋದ್ರಿಂದ ಮನೆಯಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ. ಕುಟುಂಬದವ್ರ ಜೊತೆಯಲ್ಲಿ ಬೆರೆಯುವಂಥದ್ದಾಗಿರ್ಬೋದು, ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು. ಇಷ್ಟು ದಿವಸಗಳ ಕಾಲ ನಿಮಗೇನು ಭೂಮಿಗೆ ಸಂಬಂಧಪಟ್ಟಿದ್ದು ಕೆಲವು ತೊಂದರೆಗಳಿತ್ತು ಅದೆಲ್ಲನೂ ಕೂಡ ಈಸಿಯಾಗಿ ನಿಮಗೆ ಕೆಲಸಗಳಾಗುವಂಥದ್ದು, ತಡೆದಿದ್ದಂಥ ದುಡ್ಡುಗಳೆಲ್ಲ ನಿಮ್ಮ ಕೈಗೆ ಬಂದು ಸೇರುವಂಥದ್ದು, ಈ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ಒಂದು ವಾರ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಹಾಗೆ ಏನು ಸ್ವಲ್ಪ ರಾಹುವಿನ ಪ್ರಭಾವದಿಂದ ಒಂಚೂರು ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಒಂಚೂರು ಮಾತುಕತೆಗಳು ಜಾಸ್ತಿ ಆಗುವಂಥದ್ದು ಇದಂತೂ ಸ್ವಲ್ಪ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ನೀವೇ ಸಂಯಮದಿಂದ ನಡ್ಕೊಳ್ಳೋದ್ರಿಂದ ಸ್ವಲ್ಪ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಬರ್ತಾ ಇದೆ ಭಿನ್ನಾಭಿಪ್ರಾಯಗಳು ಅದನ್ನು ನೀವು ಖಂಡಿತವಾಗ್ಲೂ ತಡೆದಿಡ್ಬೋದು. ಇನ್ನು ಒಂದು ಶನಿಯ ಒಂದು ಪ್ರಭಾವದಿಂದ ಒಳ್ಳೊಳ್ಳೆ ಅದೃಷ್ಟ ಬರುವಂಥದ್ದು, ಅಂದರೆ ಕೆಲಸಗಾರಿಗಳಲ್ಲಿ ಒಂದು ಒಳ್ಳೊಳ್ಳೆ ಅದೃಷ್ಟ ಹುಡ್ಕೊಂಡು ಬರುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಶುಭವಾದ ವಾರ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಏನು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ಒಂದು ಒಳ್ಳೆ ಮಾರ್ಕ್ಸ್ ತೊಗೊಬೋದು. ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೂ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಸಮಯ ಇದು ಅಂತ ಹೇಳ್ಬೋದು. ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಎಲ್ಲ ಗ್ರಹಗಳ ಸ್ಥಾನಮಾನಗಳನ್ನು ಕೂಡ ತುಂಬ ಚೆನ್ನಾಗಿರೋದ್ರಿಂದ ನೀವು ಈ ವಾರದಲ್ಲಿ ಸೂರ್ಯನ ಧ್ಯಾನ ಮಾಡುವಂಥದ್ದು, ಪ್ರತಿದಿನ ಸೂರ್ಯ ನಮಸ್ಕಾರ ಹಾಕೋದು ಅಥವಾ ಆದಿತ್ಯ ಹೃದಯನ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅತ್ಯಂತ ಶುಭವಾದ ವಾರ ಆಗುತ್ತೆ. ಅದ್ರ ಜೊತೆಗೆ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ಬರೋದ್ರಿಂದ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭವಾದ ವಾರ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧಗ್ರಹವು ನಿಮ್ಮ ಏನು ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅತ್ಯಂತ ಶುಭವಾದ ವಾರ ಅಂತ ಹೇಳ್ಬೋದು. ಈ ವಾರದಲ್ಲಿ ನಿಮಗೆ ಏನು ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮೂಲಗಳಿಂದ ಹಣ ಹರಿದು ಬರುವಂಥ ಒಂದು ಸಮಯ. ಇಷ್ಟು ದಿವಸಗಳ ಕಾಲ ಕೆಲವು ದಿನಗಳ ಕಾಲ ಕನ್ಯಾ ರಾಶಿಯವರಿಗೆ ಬಹಳ ಕಷ್ಟಗಳಿತ್ತು. ಅಂದರೆ ಏನು ಕೆಲಸಕ್ಕೆ ಕೈ ಇಟ್ಟರು ನನಗೆ ಸಕ್ಸಸ್ ಆಗ್ತಾ ಇಲ್ಲ ಅಥವಾ ಏನು ಕೆಲಸಕ್ಕೆ ಕೈ ಇಟ್ಟರು ಆಗ್ತಾನೆ ಇಲ್ಲ ಅನ್ನೋಂಥ ಒಂದು ಬೇಜಾರಿನಲ್ಲಿದ್ದರು. ಇನ್ನು ಮುಂದಕ್ಕೆ ನಿಮ್ಮ ಸಮಯಗಳು ತುಂಬ ಚೆನ್ನಾಗಿರುತ್ತೆ. ಗುರುವಿನ ಸಂಚಾರದಿಂದನೂ ಕೂಡ ನಿಮಗೆ ಒಂದು ಏನು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುವಂಥದ್ದು, ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಕೆಲಸನ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಅಥವಾ ಹೊಸ ಹೊಸ ಐಡಿಯಾಗಳು ನಿಮಗೆ ಬರುವಂಥ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಇದರಿಂದ ಹಣದ ಅರಿವು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಉಳಿತಾಯ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲಾನಿಂಗ್ಸ್ ಕೂಡ ಮಾಡ್ಕೊಬೋದು. ಇನ್ನು 3ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ, ಅದರಲ್ಲೂ ನಿಮ್ಮ ಸಹೋದರಿಯರ ಜೊತೆಗೆ ನಿಮಗಿಂತ ಯಾರು ಚಿಕ್ಕವರು ಇರ್ತಾರೆ ಅವ್ರ ಜೊತೆಯಲ್ಲಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಒಳ್ಳೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು,
ಆಗುವಂಥದ್ದು. ಅವ್ರ ಜೊತೆಯಲ್ಲಿ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳಿದ್ದು ಮಾತುಕತೆಗಳಿಗೆ ನಿಂತೋಗಿತ್ತು ಅಂದರೆ ಇನ್ನು ಮುಂದಕ್ಕೆ ಅದು ಒಂದು ಏನು ಚೆನ್ನಾಗಾಗುವಂಥ ಒಂದು ಟೈಮ್ ಅಂತ ಹೇಳಬೇಕು. ಅದೆಲ್ಲ ಖುಷಿಯಾದ ವಾತಾವರಣ. ಆದರೆ ರಾಹುವಿನ ಸಂಚಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಶತ್ರುಗಳ ಕಾಟ ಏನೇ ಇದ್ದರೂ ಕೂಡ ಅವ್ರ ಮೇಲೆ ಖಂಡಿತವಾಗ್ಲೂ ಜಯ ನಿಮಗೆ ಆಗಿರುತ್ತೆ. ಹಾಗೆ ಏನಾದರೂ ನೀವು ಏನು ಲೋನ್ಗಳಿಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ಲೋನ್ ಸಿಗೋದಾಗಿರ್ಬೋದು, ಅಥವಾ ಸಾಲ ತೀರಿಸೋದಕ್ಕೆ ನಿಮ್ಗೆ ಒಂದು ಒಳ್ಳೆ ದಾರಿನೂ ಕೂಡ ರಾಹು ಗ್ರಹ ನಿಮಗೆ ಮಾಡಿಕೊಡ್ತಾನೆ. ಇನ್ನು ಶನಿಯ ಒಂದು ಸ್ಥಾನಮಾನದಿಂದನೂ ಕೂಡ ನೀವು ಗಂಡ ಹೆಂಡತಿನಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೂ ಕೂಡ ಅದನ್ನು ಖಂಡಿತವಾಗ್ಲೂ ನಿಧಾನಕ್ಕೆ ಎಲ್ಲನೂ ಸಾಲ್ವ್ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ಇರುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಒಂದು ಅತ್ಯಂತ ಶುಭವಾದ ವಾರ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದೋಗುವಂಥದ್ದು, ಅಥವಾ ಏನೇ ನೀವು ಓದ್ಕೊತಿದ್ರು ಕೂಡ ಬೇಗ ತಲೆಗಂಟು ಅಂತ ಒಂದು ಟೈಮ್ ಅಂತ ಹೇಳ್ಬೋದು. ಇನ್ನು 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅಥವಾ ನೀವೇನಾದರೂ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಜ್ಞಾನಗಳು ಏನಾದರೂ ಹೊಸದನ್ನು ಕಲಿಬೇಕು ಅಂತ ಒಂದು ಆಸಕ್ತಿ ತೋರುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗಣಪತಿಯ ಧ್ಯಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಬೀದಿ ನಾಯಿಗಳಿಗೆ ಆಹಾರಗಳನ್ನ ಅರ್ಪಿಸುವಂಥದ್ದಾಗಿರ್ಬೋದು, ವಿಷ್ಣು ಸಹಸ್ರನಾಮನ ಪಠನೆ ಮಾಡೋದ್ರಿಂದನೂ ಕೂಡ ಈ ವಾರ ಮತ್ತಷ್ಟು ನಿಮಗೆ ಶುಭವಾಗಲಿದೆ. ಇನ್ನು ತುಲಾರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು ನಿಮ್ಮ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರ್ಥಿಕವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಹಣಕಾಸಿನಲ್ಲಿ ಒಳ್ಳೆ ಅಭಿವೃದ್ಧಿ ಸಿಗುವಂಥದ್ದಾಗಿರ್ಬೋದು. ಗುರುವಿನ ಒಂದು ಸಂಚಾರದಿಂದ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ನೀವೇನಾದ್ರು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಕೆಲಸದಲ್ಲಿ ಇಟ್ಟಿದ್ದ ಕೆಲಸದಲ್ಲೆಲ್ಲನೂ ಕೂಡ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಶನಿಯ ಸಂಚಾರದಿಂದ ನಿಮ್ಗೆ ಏನಾದರೂ ಕೋರ್ಟು ಕೇಸಲ್ಲಿ ಏನಾದರೂ ಇದಿತ್ತು, ಕೇಸ್ಗಳಿತ್ತು ಅಂತಂದರೆ ಅದು ನಿಮ್ಮ ಕಡೆಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ಸ್ವಲ್ಪ ನಿಧಾನವಾಗಿ ಶತ್ರುಗಳ ಮೇಲೆ ನೀವು ಜಯ ಸಾಧಿಸುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಏನಾದರೂ ನೀವು ಸಾಲ ತೀರಿಸೋದಕ್ಕೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಹಾಗೆ ಏನಾದರೂ ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದ್ದೀರಾ ಅಂದರೆ ಅದನ್ನು ಪಡೆಯೋದಕ್ಕೂ ಕೂಡ ಒಂದು ಗುಡ್ ಟೈಮ್ ಆಗಿರುತ್ತೆ. ಇನ್ನು ರಾಹುವಿನ ಒಂದು ಸಂಚಾರದಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಏನೋ ಅವರ ನಡವಳಿಕೆಯಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಆದರೂ ಕೂಡ ಮಕ್ಕಳ ಬಗ್ಗೆ ನಿಮಗೆ ಒಂದು ಒಳ್ಳೆ ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಅಥವಾ ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ಳೋವಂಥ ಒಂದು ಸನ್ನಿವೇಶ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ. ಎಲ್ಲ ಗ್ರಹಗಳು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಆರ್ಥಿಕವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗುವಂಥ ಒಂದು ಟೈಮ್ ಆಗಿರುತ್ತಿದ್ದು. ಸೊ ಎಲ್ಲ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ತುಲಾ ರಾಶಿಯವರಿಗೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ನೋಡಬೇಕು ಅಂದರೆ ಸ್ವಲ್ಪ ಮಾನಸಿಕವಾದ ಒತ್ತಡ ಆಗುವಂಥದ್ದು, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಅಥವಾ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಒಂದು ಸಂದರ್ಭ ಇದಿರುತ್ತೆ. ಇನ್ನು ನಿಮ್ಮ 12ನೇ ಮನೆ ಅಧಿಪತಿ ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಅಥವಾ ನೀವು ದೇಶನ ವೀಕ್ಷಣೆ ಮಾಡೋದಕ್ಕೆ ಹೋಗೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಕೆಲಸದ ನಿಮಿತ್ತ ಹೋಗೋದು ಆಗಿರ್ಬೋದು. ವಿದ್ಯಾರ್ಥಿಗಳೇನಾದರೂ ಎಜುಕೇಷನ್ ಪರ್ಪಸ್ಗೆ ಹೋಗೋದಕ್ಕೂ ಕೂಡ ಇದು ಒಂದು ಒಳ್ಳೆ ಸಂದರ್ಭ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದುವರಿಯುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ತುಲಾರಾಶಿಯವರಿಗೆ ಒಂದು ಒಳ್ಳೆ ವಾರ ಅಂತ ಹೇಳ್ಬೋದು. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈ ವಾರ ಕಂಪ್ಲೀಟಾಗಿ ನೀವು ಸ್ವಲ್ಪ ದುರ್ಗಾ ಸಪ್ತಶತಿನ ಓದ್ಕೊಳ್ಳೋದ್ರಿಂದ ಅಥವಾ ಅದನ್ನು ಕೇಳೋದ್ರಿಂದನೂ ಕೂಡ ನೆಗೆಟಿವಿಟಿನ ತಪ್ಪಿಸ್ಬೋದು. ಹಾಗೆ ಲಕ್ಷ್ಮಿಯ ಆರಾಧನೆ ಮಾಡೋದು, ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗೋದು, ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದನೂ ಕೂಡ ಏನಾದರೂ ನೆಗೆಟಿವಿಟಿ ಇದ್ದರೂ ಕೂಡ ನೀವು ಅದನ್ನು ತಪ್ಪಿಸ್ಬೋದು. ಇನ್ನು ವೃಶ್ಚಿಕ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. 4 ಗ್ರಹಗಳು ನಿಮ್ಮ ರಾಶಿನಲ್ಲೇ ಪ್ರವೇಶ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಪಾಸಿಟಿವಿಟಿನೂ ಆಗುತ್ತೆ, ಕೆಲವೊಂದು ನೆಗೆಟಿವಿಟಿನೂ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗೋದು, ಕೆಲಸದಿಂದ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಹಾಗೆ ಹಣಕಾಸಿನ ಅರಿವು ಕೂಡ ತುಂಬ ಚೆನ್ನಾಗಿರುತ್ತೆ, ಆದರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು, ಅಥವಾ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋವಂಥ ಒಂದು ಟೆನ್ಷನಲ್ಲೇ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಂದರೆ ಹೀಟಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು, ಕೆಲವೊಂದು ನೆಗೆಟಿವಿಟಿ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ರಾಹುವಿನ ಸಂಚಾರದಿಂದ ಸ್ವಲ್ಪ ನಿಮಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗ್ಬೋದು. ಆದರೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಕೆಲವೊಂದು ಸಕ್ಸಸ್ ಕೂಡ ಆಗುತ್ತೆ, ಹಾಗೆ ಸ್ವಲ್ಪ ನಿಮಗೆ ತೊಂದರೆಗಳು ಕೂಡ ಆಗುತ್ತೆ. ಅಂದರೆ ಹಣ ಬಂದರೆ ನಿಮಗೆ ಹ್ಯೂಜಾಗಿ ಹಣ ಬರುವಂಥದ್ದು, ಲಾಸ್ ಆದರೆ ಹ್ಯೂಜಾಗಿ ಆಗುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಅವ್ರಿಗೇನಾದ್ರು ಆರೋಗ್ಯಗಳು ಮೊದಲೇ ಕೆಟ್ಟಿತ್ತು
ಗೊತ್ತಿತ್ತು ಅಂದರೆ ಸ್ವಲ್ಪ ನಿಧಾನವಾಗಿ ಅವರು ಡೆವಲಪ್ಮೆಂಟ್ ಆಗುವಂಥದ್ದು, ಅಥವಾ ಎಜುಕೇಷನಲ್ಲೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ಅವರು ಡೆವಲಪ್ಮೆಂಟ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಪ್ರೀತಿ ವಿಷಯಕ್ಕೆ ಅಂತ ಬಂದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಆಗಿಂದಾಗಲೇ ಸರಿ ಮಾಡ್ಕೊಳ್ಳೋವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಇನ್ನು ಗುರುವಿನ ಸಂಚಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಮೊದಲೇ ಏನಾದರೂ ಆರೋಗ್ಯ ಕೆಟ್ಟಿದ್ರೆ ಅದು ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಗ್ರಹಗಳ ಒಂದು ಸ್ಥಾನಮಾನದಿಂದ ಒಂದು ಚೂರು ಎಲ್ಲ ವಿಚಾರದಲ್ಲೂ ಸ್ವಲ್ಪ ತಡೆಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗಿ ಬರುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಎಫರ್ಟ್ ಹಾಕಿ ಕೆಲಸ ಮಾಡೋದ್ರಿಂದ, ನೀವು ಓದೋದ್ರಿಂದ ಸ್ವಲ್ಪ ನೀವು ಒಳ್ಳೆ ಮಾರ್ಕ್ಸ್ನ ತೊಗೊಬೋದು. ಸೊ ಹಾಗಾಗಿ ಚೂರು ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಇಮಿಡಿಯೇಟಾಗಿ ನೀವು ಡಾಕ್ಟ್ರಿಗೆ ತೋರಿಸ್ಕೊಂಡು ಅದನ್ನು ನೀವು ಪ್ರಿಕಾಷನ್ ತೊಗೋಬೇಕು. ಸೊ ಮೊದಲನೇದಾಗಿ ಈ ವಾರದಲ್ಲಿ ನೀವು ಅಧಿಕವಾಗಿ ಖರ್ಚು ಮಾಡೋದನ್ನು ಸ್ವಲ್ಪ ತಡಿಬೇಕಾಗಿ ಬರುತ್ತೆ. ಅಥವಾ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ನಿಮ್ಮನ್ನು ಎದುರಾಗುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ದೃಢವಾಗಿ ತೊಗೋಬೇಕು. ಸ್ವಲ್ಪ ಸವಾಲುಗಳು ಎದುರಾಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ 6ನೇ ತಾರೀಕಿನ ನಂತರ ನಿಮಗೆ ಪ್ರತಿಯೊಂದು ಕೂಡ ಶುಭವಾಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗೆ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಮೊದಲನೇದಾಗಿ ನೀವು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು, ಅಥವಾ ಹನುಮಾನ್ ಚಾಲೀಸ ಕೇಳೋದಾಗಿರ್ಬೋದು, ಹೇಳ್ಕೊಳ್ಳೋದಾಗಿರ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಗೆ ಏನೇ ಸಂಕಷ್ಟಗಳು ಬಂದರೂ ಕೂಡ ಅದಕ್ಕೆ ನಿಮಗೆ ಒಂದು ಬಲ ಸಿಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಇನ್ನು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಿಂದ ಮಾಡಿರೋಂಥ ಖಾದ್ಯಗಳನ್ನ ಸ್ವಲ್ಪ ದಾನ ಮಾಡೋದ್ರಿಂದನೂ ಕೂಡ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಅವರೆಲ್ಲ ಒಂದು ಸ್ವಲ್ಪ ಜನಗಳ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಬೆರೆಯುವಂಥದ್ದಾಗಿರ್ಬೋದು, ಅಥವಾ ಬೇಗ ಅವರು ಗುರುತಿಸ್ಕೊಳ್ಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಇನ್ನು ಧನಸ್ಸು ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ, ಧನಸ್ಸು ರಾಶಿಯವರಿಗೆ ನಿಮ್ಮ 12ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮಗೆ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಅಥವಾ ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುವಂಥದ್ದು, ಅಥವಾ ನೀವೇ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡೋಕ್ಕೋಸ್ಕರ ಖರ್ಚನ್ನ ಜಾಸ್ತಿ, ನೀವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಖರ್ಚಾಗೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಈ ವಾರದಲ್ಲಿ ಬಜೆಟ್ ಹಾಕ್ಕೊಂಡು ಖರ್ಚು ಮಾಡೋದ್ರಿಂದ ಸ್ವಲ್ಪ ಖರ್ಚನ್ನ ತಡೆಯೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಅಥವಾ ಮೊದಲೇ ಏನಾದರೂ ಅವ್ರಿಗೆ ಅನಾರೋಗ್ಯವಾದ ಒಂದು ಏನಾದರೂ ಸನ್ನಿವೇಶಗಳಿತ್ತು ಅಂದರೆ ನಿಧಾನವಾಗಿ ಅದು ಕ್ಯೂರ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಇನ್ನು ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ಶುಭವಾದ ಒಂದು ವಾರ ಅಂತ ಹೇಳ್ಬೋದು. ಇದರೊಳಗಡೆ ಈ ವಾರದಲ್ಲಿ ನೀವು ಸ್ವಲ್ಪ ಜನಗಳಿಗೆ ಬೇಗ ತೋರಿಸ್ಕೊಳ್ಳುವಂಥ ವ್ಯಕ್ತಿ ಆಗ್ತೀರಾ. ಬೇಗ ನಿಮ್ಮ ಕೆಲಸಗಳನ್ನ ಗುರುತಿಸ್ತಾರೆ. ಉದ್ಯೋಗದಲ್ಲೂ ಕೂಡ ಅಷ್ಟೇ, ನೀವು ಮಾಡ್ತಿರೋ ಕೆಲಸಕ್ಕೆ ಒಂದು ಪ್ರಶಂಸೆ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಅಥವಾ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅದನ್ನು ಜನ ಗುರುತಿಸಿ ನಿಮ್ಮನ್ನು ಒಂದು ಪ್ರಶಂಸೆ ಮಾಡುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ದಂಪತಿಗಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಇಷ್ಟು ದಿವಸ ಇತ್ತು ಅಂದರೆ ಗುರುವಿನ ಸಂಚಾರದ ನಂತರ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಒಬ್ರನ್ನೊಬ್ರು ಗೌರವ ಕೊಡುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಇನ್ನು ಕೇತುವಿನ ಸಂಚಾರದಿಂದ ಉದ್ಯೋಗದಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಯಾವುದಾದ್ರು ತೀರ್ಥಯಾತ್ರೆಗೆ ಹೋಗುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳಿಗಾಗಿರ್ಬೋದು, ಅಥವಾ ನಿಮಗೆ ಸ್ವಲ್ಪ ಆಧ್ಯಾತ್ಮಿಕವಾದ ಒಂದು ಚಿಂತನೆ ಬರುವಂಥದ್ದು, ದೇವರ ಮೇಲೆ ಸ್ವಲ್ಪ ನಂಬಿಕೆ ಬರುವಂಥದ್ದು, ಅಥವಾ ಇಂಥ ದೇವಸ್ಥಾನಗಳಿಗೆ ಹೋಗಲೇಬೇಕು ಅಂತ ಒಂದು ಹಠ ತೊಟ್ಟು ಹೋಗುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಹಾಗೆ ಏನಾದರೂ ವಿದೇಶ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಸಂದರ್ಭ ಕ್ರಿಯೇಟ್ ಆಗುತ್ತೆ. ಅಥವಾ ಏನೋ ನಿಮಗೆ ಅಂದ್ಕೊಂಡಿಲ್ಲದೆ ಇರುವಂಥ ಒಂದು ಪ್ರಯಾಣ ಮಾಡೋಕ್ಕೋಗಿ ಅಧಿಕವಾಗಿ ಖರ್ಚು ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಎಜುಕೇಷನಲ್ಲಿ ಸ್ವಲ್ಪ ಮುಂದೋಗುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ನಿದ್ದೆ ಸರಿಯಾಗಿ ಆಗದಿರಾ, ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಸ್ವಲ್ಪ ಮೂಡ್ ಇಲ್ಲದೆ ಇರುವಂಥದ್ದು, ಏನೋ ಆಯಾಸ, ಏನು ಕೆಲಸ ಮಾಡೋಕ್ಕೆ ಮೂಡ್ ಬರಲ್ಲ ಅನ್ನುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಮೆಡಿಟೇಷನ್ ಮಾಡೋದು. ಪ್ರತಿದಿನ ನಿಮಗಾಗಿ ನೀವು ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಮತ್ತೆ ಕೆಲಸಕ್ಕೆ ಹೋಗೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಕೊಬೋದು. ಹಾಗೆ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುವಿನ ಒಂದು ಆರಾಧನೆ ಮಾಡುವಂಥದ್ದು, ಅಥವಾ ಹಳದಿ ಚಂದನನ ಹಣೆಗೆ ಇಟ್ಕೊಂಡು ಹೋಗೋದ್ರಿಂದನೂ ಕೂಡ ನಿಮಗೆ ಒಂದು ಗುರುವಿನ ಒಂದು ಆಶೀರ್ವಾದ ಸಿಗುತ್ತೆ, ಒಂದು ಒಳ್ಳೆ ರಕ್ಷೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಗಣಪತಿಯ ಧ್ಯಾನ ಮಾಡೋದು, ಗಣಪತಿಗೆ ಪ್ರತಿದಿನ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋದ್ರಿಂದ ನಿಮಗೇನು ನಾನು ಆಗಲೇ ಹೇಳಿದೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಅನ್ನಲ್ವ, ಅದನ್ನು ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಮಕರ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಕೆ
ಹೋದರೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಶನಿ ಬಂದು ನಿಮ್ಮ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಜನಗಳ ಜೊತೆಯಲ್ಲಿ ಒಂದು ಲೀಡರ್ಶಿಪ್ ಆಗಿ ವರ್ಕ್ ಮಾಡ್ತೀರಾ ಅಥವಾ ನಿಮ್ಮ ಕೈ ಕೆಳಗಡೆ ಕೆಲವು ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲರಿಗೂ ಕೂಡ ಒಂದು ಶುಭವಾದ ವಾರ ಆಗುತ್ತೆ. ಸೊ ನಿಮಗೆ ಈ ವಾರದಲ್ಲಿ ಏನಂತಂದರೆ ಒಂದು ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಒಂದು ಸಕ್ಸಸ್ ಸಿಗುವಂಥ ಒಂದು ವಾರ ಆಗಿರುತ್ತೆ. ಹಂಗೆ ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುವಂಥದ್ದು, ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು ಅಥವಾ ಹಣ ಜಾಸ್ತಿ ಬರೋದು ಅಥವಾ ಇದ್ದಕ್ಕಿದ್ದಂಗೆ ಹಣ ಜಾಸ್ತಿ ಲಾಸ್ ಆಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇನ್ನು ಕುಟುಂಬದಲ್ಲೂ ಕೂಡ ಸ್ವಲ್ಪ ವಾತಾವರಣ, ನೀವು ಏನಂದ್ರೆ ಅದು ಮಾತಾಡೋಕೆ ಹೋಗೋದು, ಅದರಿಂದ ಸ್ವಲ್ಪ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಮಾತಾಡಬೇಕಾಗುತ್ತೆ. ಅಥವಾ ಏನಾದರೂ ವಾದಗಳು ನಡೀತಿದೆ ಅಂದರೆ ಅದರಿಂದ ಸ್ವಲ್ಪ ದೂರ ಇರೋದೇ ಒಳಿತು ಅಂತ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬಂದರೂ ಕೂಡ ಅದನ್ನು ಇಮಿಡಿಯೇಟಾಗಿ ವೈದ್ಯರ ಹತ್ರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಗುರುವಿನ ಸಂಚಾರದಿಂದ ನಿಮ್ಗೇನಾದರೂ ಇಷ್ಟು ದಿವಸಗಳ ಕಾಲ ಸಾಲಗಳೇನಾದರೂ ಆಗಿತ್ತು ಅಂದರೆ ಅದು ತೀರ್ಸೋಕ್ಕೊಂದು ದಾರಿ ಆಗುತ್ತೆ. ಅಥವಾ ನೀವೇ ಏನಾದರೂ ಬ್ಯಾಂಕಲ್ಲಿ ಲೋನ್ಗೆ ಏನಾದರೂ ಟ್ರೈ ಮಾಡ್ತಿದ್ದೀರಾ ಅಂದರೆ ಲೋನ್ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಹಾಗೆ ನಿಮ್ಮ ಶತ್ರುಗಳ ವಿರುದ್ಧ ನಿಮಗೆ ಜಯ ಸಾಧಿಸುವಂಥ ಒಂದು ಟೈಮ್ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಏನಾದರೂ ಬರೀತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸಾಗುತ್ತೆ. ಹಾಗೆ ಸ್ವಲ್ಪ ಎಫರ್ಟ್ಫುಲ್ಲಾಗಿ ಸ್ವಲ್ಪ ಓದೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮಾರ್ಕ್ಸ್ನ ಈ ವಾರದಲ್ಲಿ ನೀವು ತೊಗೊಬಹುದು. ಇನ್ನು ಬಹಳಷ್ಟು ಗ್ರಹಗಳು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟನೇ ಬದಲಾಗ್ತಿದೆ ಅಂತ ಹೇಳ್ಬೋದು. ಕೆಲವೊಂದು ಕೆಲಸಗಳಲ್ಲಿ ಏನಿಷ್ಟು ದಿವಸಗಳ ಕಾಲ ನಿಮಗೆ ತಡೆ ಆಗಿತ್ತು ಅಥವಾ ಏನು ತೊಂದರೆ ಆಗಿತ್ತು ಅದೆಲ್ಲನೂ ಕೂಡ ನೀವು ಸರಾಗವಾಗಿ ಇವಾಗ ನೀವು ಸುಲಭವಾಗಿ ಅದನ್ನೆಲ್ಲನೂ ನೀವು ಕ್ಲಿಯರ್ ಮಾಡ್ಕೋಬಹುದು. ಇನ್ನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಂತಂದರೆ ಸ್ವಲ್ಪ ಮೊದಲೇ ನಿಮಗೆ ಶುಗರ್ BP ಆ ಥರ ಏನಾದರೂ ಇತ್ತು ಅಂದರೆ ಡೆವಲಪ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ಗಮನ ಕೊಟ್ಟು ಸ್ವಲ್ಪ ನಿಯಮಿತವಾದ ಆಹಾರ ಕ್ರಮನ ಪಾಲನೆ ಮಾಡೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಈ ವಾರದಲ್ಲಿ ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ನೀವು ನಿಮ್ಮ ಕೈಲಿ ಸಾಧ್ಯ ಆದಷ್ಟು ವಾರದಲ್ಲಿ ಒಂದು ದಿವಸ ಅಂದರೆ ಶನಿವಾರ ದಿವಸ ಸಂಜೆ 5 ಗಂಟೆ ನಂತರ ನಿಮ್ಮ ಕೈ ಸಾಧ್ಯ ಆದಂಥದ್ದನ್ನು ನೀವು ಬಡವರಿಗೆ ದಾನ ಮಾಡುವಂಥದ್ದು ಅಥವಾ ವೃದ್ಧರಿಗೆ ಸ್ವಲ್ಪ ಏನೋ ಸ್ವೆಟರ್ ಕೊಡಿಸೋದು, ಹೆಂಗೂ ಚಳಿಗಾಲ ಇರೋದ್ರಿಂದ ಸ್ವೆಟರ್ ಕೊಡಿಸೋವಂಥದ್ದು, ಕಂಬಳಿ ಕೊಡಿಸೋವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಶನಿಯ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ. ಹಾಗೆ ಗುರುವಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕಡಲೆಕಾಳನ್ನ ತೊಗೊಂಡೋಗಿ ನೀವು ಗುರುವಾರದ ದಿವಸ ಏನದನ್ನು ದಾನ ಮಾಡೋದ್ರಿಂದ ಅಥವಾ ಅದರಲ್ಲಿ ಖಾದ್ಯಗಳನ್ನ ಮಾಡಿಕೊಂಡು ಜನಗಳಿಗೆ ಹಂಚೋದ್ರಿಂದನೂ ಕೂಡ ನೆಗೆಟಿವಿಟಿ ಏನಾದರೂ ಆಗೋದಿದ್ರೆ ಅದನ್ನು ನೀವು ತಪ್ಪಿಸ್ಕೊಬೋದು. ಇನ್ನು ಈ ವಾರದ ಕುಂಭರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ಕುಂಭರಾಶಿಯವರಿಗೆ ಅತ್ಯಂತ ಒಂದು ಶುಭವಾದ ವಾರ ಅಂತ ಹೇಳ್ಬೋದು. ಯಾಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳ ಸಂಚಾರ ನಡೀತಾ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಅಥವಾ ಜನಗಳು ನಿಮ್ಮನ್ನು ಗುರುತಿಸೋ ಒಂದು ಟೈಮ್ ಅಂತ ಹೇಳ್ಬೋದು. ಅಂದರೆ ನೀವೇನೇ ಕೆಲಸ ಮಾಡಿದ್ರೂ ಕೂಡ ಜನಗಳು ನಿಮ್ಮದನ್ನು ಪ್ರಶಂಸೆ ಮಾಡೋದು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಪ್ರಶಂಸೆ ಮಾಡುವಂಥ ಒಂದು ಸಮಯ ಇದಾಗಿರುತ್ತೆ. ಹಾಗೆ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾದರೂ ಕೂಡ ನಿಮಗೆ ಏನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗುವಂಥದ್ದು ಅಥವಾ ಫಾರಿನ್ ಕಂಟ್ರಿಗೆ ಏನಾದರೂ ಹೋಗಿ ಓದೋವಂಥದ್ದು ಅಥವಾ ವಿದೇಶ ಪ್ರಯಾಣ ಸುಮ್ಮನೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗೋದು ಅಥವಾ ಕೆಲಸದ ನಿಮಿತ್ತ ಹೋಗೋದು ಕೂಡ ನಿಮಗೆ ಅವಕಾಶಗಳು ನಿಮ್ಮನ್ನು ಕೂಡಿ ಬರುತ್ತೆ. ಹಾಗೆ ಶನಿಯ ಒಂದು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿಯಲ್ಲಿ ನಿಮ್ಗೆ ಹಣ ಬರುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಆ ರೀತಿಯಲ್ಲಿ ಒಂದು ಹಣದ ಅರಿವು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ಗುರುವಿನ ಒಂದು ಸಂಚಾರದಿಂದನೂ ಕೂಡ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಮಕ್ಕಳಿಂದ ಯಾರಾದರೂ ಕುಂಭರಾಶಿಯವರ ಮಕ್ಕಳಿಂದ ನಿಮಗೆ ಒಂದು ಗೌರವ ಸಿಗುವಂಥದ್ದು ಅಥವಾ ಅವ್ರು ಮಾಡ್ತಿರೋ ಕೆಲಸಗಳಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸಂತೋಷ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗೆ ಕುಟುಂಬದ ಸ್ಥಾನದಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಕ್ರಮೇಣವಾಗಿ ಅಂದರೆ ನಿಧಾನವಾಗಿ ಅದನ್ನು ನೀವೇ ಸರಿ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಹಾಗೆ ಓವರಾಲ್ ಆಗಿ ನೋಡೋಕೋರೆ ಕುಂಭರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಒಂದು ಶುಭವಾದ ವಾರ ಆಗಿರುತ್ತೆ. ಆದರೆ ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ತಲೆನೋವು ಬರುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗೋದು ಅಥವಾ ಮಾನಸಿಕವಾಗಿ ಸ್ವಲ್ಪ ನೋವುಗಳಾಗೋ ಸಾಧ್ಯತೆಗಳಿರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ, ಶನೇಶ್ವರನ ಧ್ಯಾನ ಮಾಡೋದು ಅಥವಾ ನಿಮ್ಮ ಕೈಲಿ ಸಾಧ್ಯ ಆದಂಥದ್ದನ್ನು ದಾನ ಮಾಡುವಂಥದ್ದು, ವಯಸ್ಸಾಗಿರುವಂಥವ್ರಿಗೆ ಸ್ವಲ್ಪ ಸ್ವೆಟರ್ ಕೊಡುವಂಥದ್ದು, ಕಂಬಳಿ ಕೊಡುವಂಥದ್ದು ಅಥವಾ ಮೆಡಿಸನ್ ತೆಗೆದುಕೊಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಶನಿಯ ಒಂದು ಕೃಪೆಗೆ ಖಂಡಿತವಾಗ್ಲೂ ಪಾತ್ರರಾಗ್ಬೋದು ನೀವು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದು, ದುರ್ಗಾ ಸಪ್ತಶತಿನ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇನ್ನಷ್ಟು ನಿಮಗೆ ಶುಭವಾಗುತ್ತೆ. ಇನ್ನು ಮೀನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ಸ್ವಲ್ಪ ನೀವು ಶುಭ ಸುದ್ದಿನ ಕೇಳುವಂಥ ಒಂದು ವಾರ ಆಗಿರುತ್ತೆ. ಗುರುವಿನ ಒಂದು ಸಂಚಾರದಿಂದ
ನಿಮ್ಮ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಕಾರ್ಗಳು ತೊಗೊಬೇಕು ಅಥವಾ ಮನೆ ತೊಗೊಬೇಕು ಅಥವಾ ಸೈಟಿಗೆ ಸಂಬಂಧಪಟ್ಟಿರೋವಂಥದ್ದು, ಭೂಮಿಗೆ ಸಂಬಂಧಪಟ್ಟಿರೋದೇನು ವ್ಯವಹಾರ ಮಾಡ್ತೀರಂತಂದರೆ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನ ಸ್ವಲ್ಪ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ 12ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಕೆಲವೊಂದು ಅನಿರೀಕ್ಷಿತವಾದ ಘಟನೆಗಳು ನಡೆಯುವಂಥದ್ದು ಅಥವಾ ಖರ್ಚುಗಳಾಗುವಂಥದ್ದು, ಅಥವಾ ನೀವೇನಾದರೂ ಕೆಲಸ ಮಾಡಿದಾಗ ಅದರಲ್ಲಿ ಸ್ವಲ್ಪ ಲಾಸಸ್ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ತೊಗೊಳ್ಳೋದಕ್ಕೆ ನಿಮಗೆಲ್ಲ ಕೂಡ ಒಂದು ಅವಕಾಶಗಳು ಕೂಡ ಖಂಡಿತವಾಗ್ಲೂ ಬರುತ್ತೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಒಂದು ಉತ್ತಮವಾದ ಆರೋಗ್ಯ ಆಗುತ್ತೆ. ಅಥವಾ ಮೊದಲೇನಾದ್ರು ಆರೋಗ್ಯ ಕೆಟ್ಟಿತ್ತು ಅಂದರೆ ಅದು ನಿಧಾನವಾಗಿ ಅದು ಸರಿ ಹೋಗುವಂಥ ಒಂದು ಟೈಮ್ ಆಗಿರುತ್ತೆ. ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ತಾಯಿಯ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಹಾಗೆ ನಿಮ್ಮ ಲಗ್ನದಲ್ಲೇ ಶನಿಯ ಸಂಚಾರ ಇರೋದ್ರಿಂದ, ಶನಿ ನಿಮ್ಮ 12ನೇ ಮನೆ ಅಧಿಪತಿನೂ ಕೂಡ ಆಗಿರೋದ್ರಿಂದ ಆಗಲೇ ಹೇಳ್ದಂಗೆ ಸ್ವಲ್ಪ ಅನಿರೀಕ್ಷಿತವಾದ ಖರ್ಚುಗಳು ಬರೋ ಸಾಧ್ಯತೆಗಳಿರುತ್ತೆ. ಆದರೆ 9ನೇ ಮನೆಯಲ್ಲಿ ಕೆಲವು ಒಳ್ಳೆ ಗ್ರಹಗಳ ಒಂದು ಸಂಚಾರದಿಂದ ನಿಮಗೆ ಅದೃಷ್ಟಕರವಾದ ವಾರ ಆಗುತ್ತೆ. ಈ ವಾರದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಉಳ್ಕೊಂಬರುವಂಥದ್ದು, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಕೆಲಸದಲ್ಲಿ ಕೂಡ ಒಂದು ಬಡ್ತಿ ಸಿಗುವಂಥದ್ದು, ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥ ಒಂದು ಟೈಮ್ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ವಾರ ಒಂದು ತುಂಬ ಅತ್ಯುತ್ತಮವಾದ ವಾರ ಆಗುತ್ತೆ. ಸ್ವಲ್ಪ ನೀವು ಎಫರ್ಟ್ ಆಗಿ ಓದಿದ್ರೂ ಕೂಡ ಒಳ್ಳೆ ಮಾರ್ಕ್ಸ್ನ ತಗೊಳ್ಳುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಓವರಾಲ್ ಆಗಿ ನೋಡೋಕ್ಕೋದ್ರೆ ಮೀನರಾಶಿಯವರಿಗೆ ಇಷ್ಟು ದಿವಸಗಳ ಕಾಲ ಏನು ನೀವು ನೋವು ಅನುಭವಿಸ್ತಾ ಇದ್ರಿ ಅಥವಾ ಏನು ಬೇಜಾರಲ್ಲಿದ್ರಿ ಅದೆಲ್ಲದಕ್ಕೂ ಕೂಡ ಒಂದು ತೆರೆ ಎಳೆಯುವಂಥ ಒಂದು ಟೈಮ್ ಅಂತ ಹೇಳ್ಬೋದು. ಆದರೆ ಖರ್ಚಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಖರ್ಚನ್ನ ಸ್ವಲ್ಪ ಕಡಿವಾಣ ಹಾಕೋಬೇಕು. ಅನಿರೀಕ್ಷಿತವಾಗಿ ಬರುವಂಥ ಖರ್ಚುಗಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ನೀವು ಹಣನ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಮತ್ತು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮಾನಸಿಕವಾದ ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಇನ್ನು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಟೈಮ್ ಸ್ಟಡಿ ಪರ್ಪಸ್ಗಾಗಿರ್ಬೋದು, ಅಥವಾ ಸುಮ್ಮನೆ ವಿದೇಶ ಪ್ರಯಾಣಕ್ಕಾಗಿರ್ಬೋದು, ಅಥವಾ ಏನಾದರೂ ಕೆಲಸದ ನಿಮಿತ್ತ ಹೋಗ್ತೀರಾ ಅಂದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಹಾಗೆ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೇಶ್ವರನಿಗೋಸ್ಕರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡುವಂಥದ್ದು. ಅದು ಶನಿವಾರ ದಿವಸ ಸಾಯಂಕಾಲದ ಸಮಯದಲ್ಲೇ ನೀವು ದಾನ ಧರ್ಮ ಮಾಡೋದು ಒಳ್ಳೆಯದು. ಅಂದರೆ ದವಸ ಧಾನ್ಯಗಳನ್ನ ದಾನ ಮಾಡೋದಾಗಿರ್ಬೋದು, ಅಥವಾ ಉಡುಗೆ ತೊಡುಗೆಗಳನ್ನ ನೀವು ಕೂಡ ದಾನ ಮಾಡೋದ್ರಿಂದ, ಅಂದರೆ ಹಳೆ ಬಟ್ಟೆ ಅಂತಲ್ಲ, ನಿಮ್ಮ ಕೈಲಿ ಸಾಧ್ಯ ಆಗಿರುವಂಥ ಕೆಲವು ಬಟ್ಟೆಗಳನ್ನ ನಿರ್ಗತಿಕರಿಗೆ, ಅವಶ್ಯಕತೆ ಇರೋರಿಗೆ ಕೊಡುವಂಥದ್ದು, ಅಥವಾ ಆಹಾರನ ದಾನ ಮಾಡುವಂಥದ್ದು, ಅಥವಾ ವಯಸ್ಸಾದವ್ರಿಗೆ ಕೆಲವೊಂದು ಕಂಬಳಿ ಕೊಡಿಸೋವಂಥದ್ದು, ಸ್ವೆಟರ್ ಕೊಡಿಸೋವಂಥದ್ದು, ಅಥವಾ ಮೆಡಿಸಿನ್ ಕೊಡಿಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಶನೇಶ್ವರನ ಒಂದು ಅನುಗ್ರಹ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ದುರ್ಗಾದೇವಿಯ ಆರಾಧನೆ ಮಾಡೋದು, ದುರ್ಗಾ ಸಪ್ತಶತಿನ ಕೇಳೋದು, ಆಂಜನೇಯನ ಸ್ಮರಣೆ ಮಾಡೋದ್ರಿಂದನೂ ಕೂಡ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಾನುಫಲಗಳು ಸಾಮಾನ್ಯ ಭವಿಷ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಅದರಲ್ಲಿರುವಂಥ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರೋದ್ರಿಂದ ನಿಮಗೆ ಫಲಾನುಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳಿತು. ನೀವೇನಾದರೂ ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳ ಹೇಳಕ್ಕೆ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.